Hi Largo, welcome to your thin video. So let's start. ಜಿಮ್ ಬೆಲ್ಟ್ ತರಿಸಿದ್ದೆ, ಬೆಳಗ್ಗೆ ತಾನೇ ಬಂತು ಆರ್ಡ್ರು. ಅಷ್ಟು ಬೇಗ ಎಲ್ಲ ಎತ್ತಿಟ್ಬಿಟ್ಟಿದ್ದಾಳೆ. ನಾನೊಂದು ಕಡೆ ಇಡ್ತೀನಿ, ಇವಳೊಂದು ಕಡೆ ಇರ್ತಾಳೆ. ಇದನ್ನು ಹುಡ್ಕಾಡೋದೇ ಒಂದು ತಲೆನೋವು ನನಗೆ. ಎಲ್ಲೋ ಕೆಳಗಡೆ ಹೋಗಿದ್ದಾಳೆ, ಅದ್ರಲ್ಲಿ ಫೋನ್ ಬೇರೆ ತೊಗೊಂಡೋಗಿಲ್ಲ. ಕೊನೆಗೂ ಸಿಕ್ತು, ದೊಡ್ಡದಾಗಿ ಬಚ್ಚಿಟ್ಬಿಟ್ಟವಳೆ. ಎಲ್ಲಿರ್ಬೇಕು ಅಲ್ಲಿರ್ಬೇಕು. ಹಿಂಗೆ ಆಗ್ಬಿಡುತ್ತೆ ಅಂದರೆ ಕೊನೆಗೆ ಜಿಮ್ಗೆ ಹೋಗೋ ಮೂಡೇ ಹೋಗ್ಬಿಡುತ್ತೆ ಹುಡುಕಿ. ಸರಿ, ಓಕೆ, ಬಾಯ್. ಇದೊಂದು ಬೈಕೇ ತಾನೆ, ಬೈಕಲ್ಲೇ ತಾನೆ. ನೀನು ಮಾತ್ರ ಇಲ್ಲಿ ಓಡಾಡ್ಸ್ಕೋಬೋದು. ಮೋಸ ಹುಡುಗಿರ್ದು. ಓಕೆ, ಲೆಟ್ಸ್ ಗೋ. ಬೇಗ ಎಲ್ಲ ಆಗಲ್ಲ, ಸಾರಿ, ನಿಜ ಆಗಲ್ಲ. ಏಯ್ ಹೋಗಿ ಸುಮ್ಮನೆ ಸೈಲೆಂಟಾಗಿ. ಯಾವಾಗ ಜಿಮ್ಗೆ ಹೋದ್ರೂ ಬೇಗ ಬಾ ಅಂತಾರೆ. ಇದೇ ಆಯ್ತು ಒಳ್ಳೆ ಕತೆ. ಜಿಮ್ಗೆ ಹೋಗ್ಬಿಟ್ಟು ಹಾಫ್ ಆನ್ ಅವರ್ ವರ್ಕೌಟ್ ಮಾಡ್ಕೊಂಬರೋಕ್ಕಾಗತ್ತಾ? ಓಕೆ, ಬಾಯ್. ನೋ, ಸುಮ್ಮನೆ ಕಟ್ಟ ಕೊಡ್ತಾರೆ. ಬೇಗ ಬರಬೇಕಪ್ಪ ಅಂತ. ಇವಳಕ್ಕ ಹೆಂಗೆ ಅಂದರೆ ಅರ್ಧ ಗಂಟೆ ವರ್ಕೌಟ್ ಮುಗಿಸ್ಕೊಂಡು ವಾಪಸ್ ಬರ್ಕೊಂಡ್ಬಿಡ್ಬೇಕು. ನಮ್ಗೆ ಅರ್ಧ ಗಂಟೆಗಿನ್ನ ವರ್ಕೌಟೇ ಸ್ಟಾರ್ಟ್ ಆಗಿರಲ್ಲ. ಸೊ ಇವತ್ತಿನ ಪ್ಲ್ಯಾನ್ಸು ಜಿಮ್ಗೆ ಹೋಗಿ ಜಿಮ್ ಮುಗಿಸ್ಕೊಂಬಂದು ಅದಾದ್ಮೇಲೆ ಮನೇಲಿ ಸ್ವಲ್ಪ ಅರೇಂಜ್ಮೆಂಟ್ಸ್ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಗಾಡಿ ಪೂಜೆ ಮಾಡ್ಸೋಕ್ಕೆ ಹೋಗಬೇಕು. 3 ದಿನ ಆಯಿತು ಗಾಡಿ ತೊಗೊಂಡು, ಬಟ್ ಇನ್ನೂ ಪೂಜೆ ಮಾಡಿಸಿಲ್ಲ. ಸೊ ಇವತ್ತು ಪೂಜೆ ಮಾಡಿಸ್ಬೇಕು. ಪೂಜೆ ಮಾಡಿಸ್ತಾ ಇರೋದ್ರಿಂದ ಇವಾಗ ಗಾಡಿ ಓಡ್ಸೋಕ್ಕೂ ಬಿಡ್ತಿಲ್ಲ. ಓಕೆ, ಜಿಮ್ಗೆ ಹೋದ್ಮೇಲೆ ಸಿಗ್ತೀನಿ ಮತ್ತೆ. ಒಂದು ಆರಾಮಾಗಿ ಬಂದೆ. ಹೊರಗಡೆ ಮನೆಗೆ ಪೂಜೆಗೆ ಹೋಗೋದು ಲೇಟ್ ಆಗುತ್ತೆ ಅಂದ್ಕೊಂಡ್ರೆ ಮನೆಗೆ ಹೋಗಿತ್ತು. ಜಿಮ್ಮಿಂದ ನಾನು ನೋಡಲೂ ಇಲ್ಲ. ಈಗ ಬಂದು ನೋಡಿದ್ರೆ ಮಳೆ ಜೋರಾಗಿದೆ. ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಮಳೆಯಲ್ಲೇ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಸ್ವಲ್ಪ ನಿಧಾನ ಆಗಿದೆ, ಬಟ್ ಹೆಂಗಿದ್ರು ಮನೆಗೆ ಹೋಗೋಷ್ಟು ಫುಲ್ ನೆಮ್ಮದಿ ನಡೀತೀನಿ. ಓಕೆ, ಓಡಿಸ್ಬಿಡ್ತೀನಿ ಮಳೆಯಲ್ಲಿ ಹೋಗ್ತೀನಿ. ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು, ಮನೆಗೆ ಹೋಗೋದು. ಬಾ, ಎಂಥ ಜೋರು ಮಳೆ ಅಂದರೆ ಜಿಮ್ ಒಳಗಡೆ ಇರ್ಬೇಕಾದ್ರೆ ನೋಡ್ಕೊಳ್ಳಿಲ್ಲ, ಕೆಳಗಡೆ ಬಂದ್ಬಿಟ್ಟೆ. ಮಳೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನಮ್ಮ ಬರೋಷ್ಟಲ್ಲಿಗೆ. ಇನ್ನೇನು ಅಲ್ಲಿ ನಿಂತ್ಕೊಳ್ಳೋದು ಅಂತ ಹೊರಟೆ. ಭರ್ಜರಿ ಫುಲ್ ನೆನ್ಬಿಟ್ಟಿದ್ದೀನಿ. ಎಷ್ಟು ಜೋರ ಬೀಳ್ತಾ ಇದೆ. ನಡುಗ್ಬಿಟ್ಟೆ. ಮುಂಗಾರು ಮಳೆಯೇ ನೆನೆದಿದ್ದೀನಿ. ಮುಗಿಲ ಸಾಲೆ ಧರೆಯ ಕೊರಳ ಪ್ರೇಮದ ಮಾಲೆ ಸುರಿವ ಒಲುಮೆಯ ಆಲ್ರೆಡಿ ಕೋಲ್ಡ್ ಇತ್ತು, ಮಳೆಯಲ್ಲಿ ಬೇರೆ ನೆಂದಿದ್ದೀನಿ. ಸುತ್ತಾಗಿ ಬಿಸಿ ನೀರು ಸ್ನಾನ ಮಾಡಿಕೊಂಡು ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಬೆಸ್ಟು.
ಇನ್ನು ಬೀಳ್ತಾನೆ ಇದೆ ಮಳೆ ಸ್ಟಾರ್ಟಾಗಿ ಆಲ್ಮೋಸ್ಟ್ ಒಂದೂವರೆ ಅವರ್ ಆಯಿತು. ಮಳೆಯಲ್ಲಿ ನೆನ್ಕೊಂಬಂದು ನಾನು ಸ್ನಾನ ಮಾಡಿ ಕಾಫಿ ಕುಡಿದು ಪೀಸಾಗಿ ಕೂತ್ಕೊಂಡಿದ್ದೀನಿ. ಬಟ್ ಇನ್ನೂ ಮಳೆ ನಿಂತಿಲ್ಲ, ಬೀಳ್ತಾನೆ ಇದೆ ಇವತ್ತೇನೋ. ಸೊ ಮನೆ ಎಲ್ಲ ಕ್ಲೀನ್ ಮಾಡಿ ಮನೆ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಿ ಹೊರಟಿದ್ದೀವಿ ಗಾಡಿ ಪೂಜೆ ಮಾಡ್ಸೋಕ್ಕೆ. ಬೇರೆ ಎಲ್ಲ ತೊಗೊಂಡಿದ್ದೀವಿ, ಹಾರ ಒಂದು ತಗೋಬೇಕು. ಹಾರ ತಗೊಂಡು ಪೂಜೆ ಮಾಡ್ಕೊಂಡು ಬರಬೇಕು. 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ನೀವು ಕೇಳಿ. ಅದೆಲ್ಲೋ ಬಗ್ಳಿದ್ರೆ ನೀನ್ ಯಾಕೆ ಅಂಕಿರ್ತೀಯ? ಅಯ್ಯ ಅದೆಲ್ಲ ದೂರ ಆಯ್ತು. ಭಯ ಆಗ್ಬಿಡುತ್ತೆ. ಎಷ್ಟು ಭಯ ಪಡ್ತಾಳೆ. ಹಾಗೆ ಆಗ್ತಿದೆ. ಅಂಗಡಿ ಹತ್ರ ಬಂದಿದ್ದೀವಿ. ಅಕ್ಕ ಹೋಗಿದ್ದಾಳೆ ಎಲ್ಲ ಅಡಿಕೆ ತೊಗೊಬರಕ್ಕೆ. ಹಾಂ ಇಲ್ಲ ಅಷ್ಟೇ. ಆ್ಯಕ್ಚುಲಿ ಮನೆ ಹತ್ರ ಎಲ್ಲೂ ಹೂವು ಸಿಗುತ್ತೆ, ಹಾರ ಎಲ್ಲೂ ಸಿಗೋಲ್ಲ. ಸೊ ಅದಕ್ಕೆ ಇಷ್ಟು ದೂರ ಬರಬೇಕು. ಯಾವುದು ಎಷ್ಟು? ಯಾವ್ದು ಕೇಳಿದೆ? ಯಾವುದು? ರೋಜಾ ಇದಾ? ಏನಿಲ್ಲ ಕಡಿಮೆ ಇಲ್ಲ ಆಂಟಿ. ಅದಕ್ಕೆ ಅಷ್ಟು ಕೊಡೋಬಲ್ಲ, ಇದಕ್ಕೆ ಕೊಡ್ಬೋದಲ್ಲ. ಇದೇ ಚೆನ್ನಾಗಿದೆ. ಹಾಂ ನೋಡೋದಾ? ಆಂಟಿ 350 ಮಾಡ್ಕೊಳ್ಳಿ. ಇದು ಮಾಡ್ಕೊಳ್ಳಿ ಆಂಟಿ. ಒಂದೇ ಮಂತಲ್ಲಿ ಬರಲ್ಲ. ಶಾಮಂತಿಗೆ ರೇಟ್ ಜಾಸ್ತಿ ಅಂತ ಅದಕ್ಕೆ ಮಾಡ್ತಾ ಇದ್ದೀನಿ. ಆಂಟಿ ಅದೇ ಕೊಡಿ ಆಂಟಿ. ಓಕೆ ಅಲ್ಲ ಅದು? ಅದಕ್ಕೆ 300 ಕೊಡ್ಬೋದು, ಇದೇ ಕೊಡ್ಬೋದಲ್ಲ, ಇದನ್ನೇ ಹಾಕ್ಬೋದಲ್ಲ. 400 ರೂಪಾಯಿ ಕೊಟ್ಟು ಹಾರ ನನಗೆ ಹಾರದಲ್ಲ ಸಿಲ್ವರ್ ಹಾಕ್ಬಿಡ್ತಾರಲ್ಲ. ಅದಕ್ಕೆ ಇಲ್ಲೆಲ್ಲ ದಿಂಡಿತ್ತು, ಅದಕ್ಕೆ ನಾನು ತಗೊಳ್ಳಿಲ್ಲ. ನಾನು ಅದೊಂದು ಚೂರು ಇಷ್ಟಲ್ಲ, ಅದೊಂದೇ ನನಗೆ ಅದಕ್ಕೆ ಇದರಲ್ಲಿ ಗ್ರೀನ್ ಇತ್ತು ಅಂತಾನೆ ಇದಕ್ಕೆ ತಗೊಂಡೆ. ಇಲ್ಲೇ ಬಾ ಸಂದಲೆ ನೋಡಿ. ಫುಲ್ ರೋಡ್ ಹೆಂಗಾಗ್ಬಿಟ್ಟಿದೆ ಅಂದರೆ ಓಡಾಡೋಕ್ಕೂ ಜಾಗ ಇಲ್ಲ. ಓಡ್ತಾ ಇದ್ದಾಳೆ. ಇದೇನಾ ನಿಮಗೆ ಹಿಂಗ? భోగం ఆజీవకాలం పాశానుబంధం కాలానుకాలం దేవానుకూలం కామ్యార్థ సిద్ధిం కామయే. ಸೊ ಪೂಜೆ ಎಲ್ಲ ಮಾಡಿಸ್ಕೊಂಡು ಈಗ ಜಸ್ಟ್ ಮನೆ ರೀಚ್ ಆದ್ವಿ. ಮನೆ ರೀಚ್ ಆಗಿ ಚಾರ್ಜ್ ಹಾಕಿದ್ದೀನಿ ಗಾಡಿನ. ಸೊ ಇವತ್ತಿಗಷ್ಟೇ, ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.